ಯುಗಾದಿ ಹೇಗಿದೆಯಪ್ಪ ಅಂದರೆ ಪ್ರಾರಂಭದಲ್ಲಿ ನಿಮ್ಮ ಪಾಲಿಗೆ ಅತಿ ಹೆಚ್ಚಿನ ಸಿಹಿಯನ್ನು ಉಣಬಡಿಸ್ತಾ ಇದೆ. ಸಪ್ತಮದಲ್ಲಿರ್ತಕ್ಕಂಥ ಗುರು ಅಲ್ಲಿ ಸತ್ಪತ್ನಿ ಸುತವಾನ್ ಮದೇ ಅತಿ ಸುಭಗಃ ಅಂತ ಹೇಳಿದೆ. ಹೀಗಾಗಿ ಉತ್ಕೃಷ್ಟವಾದ ಫಲ ಎಲ್ಲಿದೆಯಪ್ಪ ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಸಂತೋಷ, ಸಹಬಾಳ್ವೆ ಅಂತ ಏನಂತೀವಿ ಅದು ತುಂಬಿಕೊಂಡಿದೆ ಈ ವರ್ಷದ ಆದಿಯಲ್ಲಿ. ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ಶುಭ ವಾತಾವರಣಕ್ಕೆ ನಿಮ್ಮನ್ನು ಅದು ಸ್ವಾಗತ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಶುಭ ಫಲವಾಗಿದೆ. ಆದರೆ ಸ್ವಲ್ಪ ಕಾಲ ಜೂನ್ನಿಂದ ನಿಮಗೆ ಅಷ್ಟಮಕ್ಕೆ ಬರ್ತಾನೆ ಗುರು. ಅಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ, ಅಪಮಾನ, ಮಾನನಷ್ಟ, ಏನು ಆಪ್ತರಿಂದಲೇ ನಿಮಗೆ ತೊಂದರೆಗಳು ಒಳಗಾಗ್ತಕ್ಕಂತಹ ಸಾಧ್ಯತೆ, ಮುಖಭಂಗವಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಇದೆ. ಆರೋಗ್ಯದಲ್ಲೂ ಅಷ್ಟೇ, ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾಗ ಕಷ್ಟ ಏನಪ್ಪ ಹೀಗೆ ಕಷ್ಟದ ಪರಿಚಯ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆಯನ್ನು ಗುರು ತಂದು ಕೊಡ್ತಾನೆ, ಸಂಶಯ ಇಲ್ಲ. ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ, ಹುಷಾರಾಗಿರಿ. ಶುಗರ್ ಪೇಷಂಟ್ಸ್ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿ, ಮೆದುಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು, ಆರೋಗ್ಯ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಹೃದ್ರೋಗಗಳನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಬೇಕು. ಚತುರ್ಥದಲ್ಲಿ ಶನೈಶ್ಚರ ಬೇರೆ ಇದ್ದಾನೆ, ಹೀಗಾಗಿ ತಾಯಿ ಬಾಂಧವ್ಯ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಗೃಹ ಅಥವಾ ಇನ್ಯಾವುದೋ ನಿವೇಶನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಜೂನಿಂದ ನಿಮಗೆ ಸ್ವಲ್ಪ ತೊಡಕನ್ನು ಏರ್ಪಾಡು ಮಾಡಿ ಮನಸ್ಸಿಗೆ ಹಿತವೇ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಹಾಗೆ ಮಾಡಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಅದು ಎಲ್ಲಿವರೆಗೆ? ಅಕ್ಟೋಬರ್ವರೆಗೆ. ಅಕ್ಟೋಬರ್ ನಂತರ ನಿಮಗೆ ಗುರು ಭಾಗ್ಯಕ್ಕೆ ಬರ್ತಾನೆ, ಆಗ ನಿಮಗೆ ಮತ್ತೆ ಸ್ವಲ್ಪ ಉತ್ಕೃಷ್ಟ ಫಲ ಕಾಣ್ತೀರ. ಮನೆಯಲ್ಲಿ ಮತ್ತೆ ಮಂಗಳ ಕಾರ್ಯಗಳು ಚೇತರಿಸ್ಕೊಂಡಪ್ಪ, ಇಷ್ಟು ದಿವಸ ಕಷ್ಟ ಆಯ್ತಲ್ಲ, ಆ ಕಷ್ಟ ಅಂದರೆ ಏನು ಅಂತ ಪರಿಚಯ ಆಯಿತು, ಕಷ್ಟ ಬಿಡುಗಡೆಯಾಗಿ ನೆಮ್ಮದಿಯೂ ಸಿಕ್ತು ಅಂತ. ಆ ರೀತಿಯಲ್ಲಿ ನಿಮಗೆ ಅಕ್ಟೋಬರ್ ನಂತರ ನವಂಬರ್ನಿಂದ ತುಂಬ ಚೆನ್ನಾಗಿರ್ತದೆ, ಆತಂಕ ಮಾಡ್ಕೋಬೇಡಿ. ನವಂಬರ್ನಿಂದ ಜನವರಿವರೆಗೆ ನಿಮ್ಮ ಪಾಲಿಗೆ ಒಂದು ಸುವರ್ಣ ಕಾಲ ಅಂತ ಖಂಡಿತ ಹೇಳಬಹುದು. ಆ ಸಂದರ್ಭದಲ್ಲಿ ಉತ್ಕೃಷ್ಟವಾದ ಫಲ, ಹಣಕಾಸಿನ ಸಮೃದ್ಧಿ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಏನಪ್ಪ ಜೀವನ ಅನ್ನಿಸ್ತಾ ಇತ್ತಲ್ಲ, ಅದರಿಂದ ಹೊರಗಡೆ ಬಂದು ಪರವಾಗಿಲ್ಲ ನೆಮ್ಮದಿಯಾಗಿದ್ದೀನಪ್ಪ ಅಂತಕ್ಕಂಥ ಒಂದು ಆ ಗುರುದರ್ಶನದಿಂದಲೇ ನಿಮಗೆ ಅನುಕೂಲ ಆಗಿಬಿಡುತ್ತೆ. ಮತ್ತು ಬಹಳ ಮುಖ್ಯವಾಗಿ ಕೇತು ರಾಹು ದ್ವಿತೀಯಕ್ಕೆ ಬಂದಾಗ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ತಗಾದೆಗೆ ಒಳಪಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಬೇಡದ ಸಂಘಗಳು ಏರ್ಪಾಡಾಗ್ತಕ್ಕಂಥದ್ದು ಈ ಸಾಧ್ಯತೆ ಇದೆ. ಈ ವರ್ಷ ನೀವು ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನಿಡಬೇಕು. ಪ್ರತಿ ಹಂತದಲ್ಲೂ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಏನೇ ಅಧ್ಯಯನ ಮಾಡ್ತಾಯಿರಿ, ಯಾವುದೇ ನಿಮ್ಮ ವೃತ್ತಿ ಯಾವುದೇ ಆಗಿರಲಿ, ವಿದ್ಯಾರ್ಥಿಗೆ ಓದೋದು ವೃತ್ತಿ, ಒಬ್ಬ ಉದ್ಯಮಿಗೆ ದುಡಿಯುವುದು ವೃತ್ತಿ, ಅಂಥವರೆಲ್ಲ ಜಾಗ್ರತೆಯಿಂದ ಇರಬೇಕು. ಒಂದು ಹೆಜ್ಜೆ ಇಡುವಾಗಲೂ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯನ್ನು ನೋಡಿಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು, ಆತ್ಮೀಯರ ಮಾರ್ಗದರ್ಶನ ತೊಗೊಂಡು ಹೋಗೋದು ಬಹಳ ಒಳ್ಳೆಯದು. ಈ ವರ್ಷ ನಿಮಗೆ ಗುರುವಿನ ಪ್ರಾರ್ಥನೆ, ಸಾಧ್ಯವಾದರೆ ಒಂದು ಸಲ ಗಣಗಾಪುರಕ್ಕೆ ಹೋಗಿ ಬನ್ನಿ ಈ ವರ್ಷದಲ್ಲಿ, ಅದು ನಿಮ್ಮ ಪಾಲಿಗೆ ಒಂದು ವಿಶಿಷ್ಟ ಫಲವನ್ನು ತಂದುಕೊಡುತ್ತೆ. ಗುರುದರ್ಶನ, ಗುರು ಸೇವೆ, ಗುರು ಪ್ರಾರ್ಥನೆಗಳೇ ಈ ವರ್ಷ ನಿಮಗೆ ಬಲ. ತಪ್ಪದೆ ಗುರು ಸೇವೆ ಮಾಡಿ.